ಗುಡ್ ಮಾರ್ನಿಂಗ್. ಹಾಗಲಕಾಯಿ ಪಲ್ಯ, ಮೆಂತ್ಯ ಸೊಪ್ಪಿನ ಪಲ್ಯ, ರಾಗಿ ರೊಟ್ಟಿ. ಇವತ್ತು ನನಗೆ ಹಬ್ಬನೇ ಮನೆಯಲ್ಲಿ. 15 ಮಿನಿಟ್ಸ್ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ಹಾಗಲಕಾಯಿನ ವಿತ್ 1 ಸ್ಪೂನ್ ಘೀ. ಕೋಲ್ಡ್ ಆಗಿಬಿಟ್ಟಿದೆ ನನಗೆ, ವಾಯ್ಸ್ ಹೋಗಿದೆ. ಸಾರಿ ಫಾರ್ ದ್ಯಾಟ್. ರೊಟ್ಟಿ ಆಚೆಯಿಂದ ತರಿಸಿದ್ದು. 2 ಥರ ಪಲ್ಯ ಮನೇಲಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ಹಾಗೆ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದ್ದಕ್ಕೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಕಷ್ಟಪಟ್ಟು ಎಡಿಟಿಂಗ್ ಮಾಡಿ ಶೇರ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ಹಾಗಲಕಾಯಿ ಪಲ್ಯ ಕಹಿ ಬರುತ್ತೆ ಅಂತಾರೆ. ನಾನಿವಾಗ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀನಿ ಹಾಗಲಕಾಯಿ ಪಲ್ಯದಲ್ಲಿ. ಸ್ವಲ್ಪನೂ ಕಹಿ ಇಲ್ಲ. ಈ ರೆಸಿಪಿ ಟ್ರೈ ಮಾಡಿ. ಇದಕ್ಕೆ ಮೇನ್ ಟಿಪ್ ಏನಂದರೆ ನೀಟಾಗಿ ರೋಸ್ಟ್ ಆಗಬೇಕು ಹಾಗಲಕಾಯಿ. 15 ಮಿನಿಟ್ಸ್ ತನಕ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ನೀಟಾಗಿ ರೋಸ್ಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಹಾಗೆ ನನಗೆ ಎಲ್ಲ ರೆಸಿಪಿಗೂ ಮೊರಿಂಗಾ ಪೌಡರ್ ಸ್ವಲ್ಪ ಆ್ಯಡ್ ಮಾಡಬೇಕು. ಹೆಲ್ದಿ ಅಂತಾರಲ್ಲ, ಹಾಗಾಗಿ ಆಪ್ಷನಲ್, ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ನನಗೆ ಅದು ಒಂಥರ ಅಭ್ಯಾಸ, ಹಾಗಾಗಿ ಎಲ್ಲದಕ್ಕೂ ಆ್ಯಡ್ ಮಾಡಿದ್ದೀನಿ. ಈ ಗಸಗಸೆ, ಎಳ್ಳು ಎಲ್ಲ ತುಂಬ ಒಳ್ಳೆಯದಲ್ವಾ, ಅದಕ್ಕೆ ನಾನು ಜಸ್ಟ್ ಹಾಕ್ತಾ ಇರೋದಷ್ಟೇ ಟಚ್ಗೆ. ಸ್ಕಿಪ್ ಮಾಡಿ ಕೂಡ ಮಾಡ್ಬೋದು. ಕ್ಯಾಶ್ಯೂಸ್ ಬದಲು ಬೇಕಾದರೆ ನೀವು ಕೊಬ್ಬರಿ ಹಾಕ್ಕೊಳ್ಬೋದು. ಕೊಬ್ಬರಿ ಮತ್ತು ಪೀನಟ್ಟು ಮತ್ತು ಬೆಳ್ಳುಳ್ಳಿ ಇಷ್ಟು ಸಾಕು. ಮೆಂತ್ಯ ಪಲ್ಯಕ್ಕೂ ಸೇಮ್ ಬೇಸು. ಜಸ್ಟ್ ದಟ್ ಮೆಂತ್ಯ ಮತ್ತು ಮೂಂಗ್ ದಾಲ್‌ನ ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ. 2 ವಿಷಲ್ಸ್ ತನಕ ಬೇಯಿಸ್ಕೊಂಡು ಅದನ್ನು ಆ್ಯಡ್ ಮಾಡಿ ಪಲ್ಯ ಮಾಡ್ತಾಯಿದ್ದೀನಿ. ಇದಕ್ಕದು ಗ್ರೈಂಡೆಡ್ ಮಸಾಲ ಒಂದು ಆ್ಯಡ್ ಮಾಡಲ್ಲ. ಅದರ್ವೈಸ್ ಎವ್ರಿಥಿಂಗ್ ಎಲ್ಸ್ ಸೇಮ್ ಇರುತ್ತೆ. ನನ್ನ ಫೇವ್ರೆಟ್ ಮೊರಿಂಗಾ ಪೌಡರ್ ಅಗೇನ್ ಫೈನಲ್ ಟಚ್ ಅಪ್. ಸ್ಟವ್ ಆಫ್ ಆದಮೇಲೆ ಆ್ಯಡ್ ಮಾಡ್ತೀನಿ ನಾನು.